ಹಾಯ್ ವೆಂಕಿ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet, damn ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip, and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like living. I need a big swing, home runs, I'm in, and I'll never look back, moving on till I get it all. ಅಂತ ಸಂತೋಷವಾಗಿ ಯಾವತ್ತು ಬೇಜಾರು ಮಾಡ್ಕೊಂಡಿರಲಿಲ್ಲ. ಆದರೆ ಇವತ್ತು ಏನಾಯ್ತಪ್ಪ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಸಾಕಾಗೋಗಿದೆ ಮಗಳೇ. ಕೆಲಸದಲ್ಲಿ ಖುಷಿ ಕಳ್ಕೊತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಂಗೆ ಯಾಕೆ ಬೇಕಿದೆಲ್ಲ ಹಿಂಸೆ ಅನ್ನಿಸ್ತಾ ಇದೆ. ನಂಗೆ ಗೊತ್ತಪ್ಪ, ನೀ ಕೆಲಸ ಮಾಡೋ ಜಾಗದಲ್ಲಿ ಸಂತೋಷ ಸಿಗ್ತಿಲ್ಲ ಅಂತ. ಆದರೆ ಅದಕ್ಕೆ ಪರಿಹಾರ ಏನು ಗೊತ್ತಾ? ನೀನು ಸಬ್ ಇನ್ಸ್ಪೆಕ್ಟರ್ ಆಗೋದು. ಏನಾದರೂ ಏನು ಮಗಳೇ, ಗುಡ್ಡಕ್ಕೆ ಗುಡ್ಡ ಅಂತ ಮೇಲೊಬ್ಬ ಇದ್ದೇ ಇರ್ತಾನಲ್ವ. ಅಯ್ಯೋ ಬಿಡಪ್ಪ, ನೀನು ಒಳ್ಳೊಳ್ಳೆ ಆಫೀಸರ್ ಜೊತೆ ಕೆಲಸ ಮಾಡಿಲ್ವಾ? ಇನ್ನೊಳ್ಳೆ ಕೆಲಸ ಮಾಡಿದಾಗ ಶಬಾಷ್ ಅಂತ ಅವ್ರು ಹೇಳಿಲ್ವಾ? ಬೇಜಾರು ಮಾಡ್ಕೋಬೇಡಪ್ಪ, ಎಲ್ಲ ಸರಿ ಹೋಗುತ್ತೆ. ಬಾ, ಮೊದಲು ಊಟ ಮಾಡೋಣ. ಪಲಾವು ಸಖತ್ತಾಗಿ ಮಾಡಿದೆ ಮಗಳೇ. ಅಪ್ಪ, ನಿಮ್ಗೆ ಎಷ್ಟು ವರ್ಷ ಸರ್ವಿಸ್ ಇದೆ? 6 ವರ್ಷ ಇದೆ ಮಗಳೇ. ಗುಡ್. ಆ 6 ವರ್ಷನ ನೀನು ಖುಷಿಯಾಗಿ ಕಳಿಬೇಕು ಅಂದರೆ ಪರೀಕ್ಷೆ ಬರೆದು ಸಬ್ ಇನ್ಸ್ಪೆಕ್ಟರ್ ಆಗಲೇಬೇಕು. ಇಂಥ ದೊಡ್ಡ ಕನಸು ಕಾಣ್ತಿದೆ ಕೂಸೆ, ಅದಾಗಲ್ಲ. ಖಂಡಿತ ಈಡೇರುತ್ತೆ. ನೀನು ಬೇರೆ ಮಾತಾಡ್ಬೇಡ. ಆಗಲ್ಲ ಅನ್ನೋ ಮಾತು ನಿನ್ನ ಬಾಯಲ್ಲಿ ಬರಲೇಬಾರ್ದಪ್ಪ. ಆಗಲ್ಲ ಅನ್ನೋದಕ್ಕೆ ವಯಸ್ಸನ್ನ ನೆಪ ಮಾಡ್ಕೋತೀರಿ ನೀವೆಲ್ಲ. ಅನು ಮದುವೆ ಆಗೋದ್ರೊಳಗಡೆ ನೀನು ಸಬ್ ಇನ್ಸ್ಪೆಕ್ಟರ್ ಆಗೇ ಆಗ್ತೀಯ. ಹಲೋ, ಮದುವೆ ಗಂಡು ಮಾತೇ ಇಲ್ಲ, ಫುಲ್ಲು ಬಿಜಿನಾ? ಲುಕ್ಕು ಮದುವೆ ಆದಮೇಲೆ ಹೆಂಗಿರಬೇಕು ಅನ್ನೋದಕ್ಕೆ ಪ್ರಾಕ್ಟೀಜು. ದೊಡ್ಡಪ್ಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇನ್ಮೇಲೆ ಮದುವೆ ಮಾತಾಡೋ ಹಾಗಿಲ್ಲ. ನಾನು ಮದುವೆ ಗಂಡಲ್ಲ, ನಾನು ಮದುವೆನೂ ಆಗಲ್ಲ. ಹಾಗಿದ್ರೆ ನಿನ್ನೆ ರಾತ್ರಿ ನೀನು ಮದುವೆ ಆಗಲ್ಲ ಅಂತ ಹೇಳಿದ್ದು ನಿಜಾನಾ? 100% ನಿಜ. ನಾನು ಸಿಂಗನ ಮದುವೆ ಆಗಲ್ಲ. ಯಾರು ಹೇಳಿದ್ರು ಮದುವೆ ಆಗಲ್ಲ. ಯಾಕೋ ಗೆಳೆಯ, ನನಗಿಷ್ಟ ಇಲ್ಲ ಅದಕ್ಕೆ. ಅಲ್ಲೋ, ಎಲ್ಲ ಮಾತುಕತೆ ಮುಗ್ದೋಗಿದೆ. ಮದುವೆ ಡೇಟು ಫಿಕ್ಸ್ ಆಗಿದೆ, ತಾಂಬೂಲ ಎಕ್ಸ್ಚೇಂಜ್ ಆಗಿದೆ. ಈಗ ಮದುವೆ ಬೇಡವಂತೆ. ತಮಾಷೆ ಮಾಡ್ತಿದ್ದೀಯಾ? ದೊಡ್ಡಪ್ಪ, ಇಲ್ಲಿವರೆಗೆ ನಡೆದಿದ್ದೆಲ್ಲ ನನ್ನ ಇಷ್ಟದ ಪ್ರಕಾರ ಆಗಿಲ್ಲ. ನನ್ನ ಸೂತ್ರ ಬೊಂಬೆ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಹುಡುಗಿ ನೋಡೋಕ್ಕಂತ ಕರ್ಕೊಂಡೋದ್ರು, ಎಂಗೇಜ್ಮೆಂಟ್ ಅಂದರು. ನನ್ನ ಕೇಳ್ದೇ ಶಾಸ್ತ್ರನೂ ಮುಗಿಸಿದ್ರು. ಅದಕ್ಕೆ ನಾನು ಹೊಣೆನ? ನನ್ನ ಮನಸ್ಸಲ್ಲಿ ಏನಿದೆ ಅಂತ ಯಾರಾದರೂ ಕೇಳಿದ್ರೆ? ಸರಿಯಪ್ಪ, ನಾನು ಕೇಳ್ತೀನಿ. ಏನಿದೆ ನಿನ್ನ ಮನಸ್ಸಿನಲ್ಲಿ? ನನ್ನ ಮನಸ್ಸಲ್ಲಿ ಸಿಗಲಿಲ್ಲ. ಬೇರೊಬ್ಳಿದ್ದಾಳೆ. ನಾನು ಅವಳನ್ನ ಪ್ರೀತಿಸ್ತಿದ್ದೀನಿ. ಪ್ರೀತಿಸ್ಬಾರ್ದ? ತಪ್ಪ. ಅಲ್ಲಪ್ಪ, ನಿಂಗೇನು ಹುಚ್ಚಿಡ್ದಿದ್ಯಾ? ತಲೆಗಿಲೆ ಕಿಟ್ಟಿದ್ಯೇನೋ? ಹುಚ್ಚಂದ್ರು ತಲೆ ಕಿಟ್ಟಿದ್ಯಾ ಅಂದ್ರು ಒಂದೇ. ಅಲ್ವೋ, ನೀನು ಹೇಳ್ತಾ ಇರೋದು ನಿಜನೇನೋ? ಇಷ್ಟೆಲ್ಲ ಆದಮೇಲೆ, ಎಂಗೇಜ್ಮೆಂಟು, ಶಾಸ್ತ್ರ, ಸಂಪ್ರದಾಯ ಎಲ್ಲ ಆದಮೇಲೆ ದೊಡ್ಡಪ್ಪ, ನೀವೇ ಈ ಮಾತು ಹೇಳ್ತಾ ಇರೋದು? ಅಪ್ಪನ ಹಂಗಲ್ಲಿರ್ಬೇಡ, ಹಾಳಾಗೋಗ್ತೀಯ. ಮದುವೆಯಾಗಿ ಮನೆ ಬಿಟ್ಟು ಹೋಗು ಅಂತ ನೀವು ತಾನೇ ಹೇಳ್ತಿದ್ದವರು. ಈಗ ಅಯ್ಯೋ ಮರೆಯ, ಎಲ್ಲ ನನ್ನ ತಲೆ ಕಟ್ಟೋದಕ್ಕೆ ಬರಬೇಡ. ಸ್ವತಂತ್ರವಾಗಿ ಇರು ಅಂತ ಹೇಳಿದ್ದೇನೋ ನಿಜ. ಆದರೆ ಅಪ್ಪ ನೋಡಿರೋ ಹೆಣ್ಣನ್ನ ಮದುವೆ ಆಗಬೇಡ ಅಂತ ನಾನೆಲ್ಲಿ ಹೇಳಿದೆ?
ಎಲ್ಲ ಮುಗ್ದೋಗಿದೆ. ಈಗ ಹಾಗೆ ಹೇಳ್ಬಾರ್ದು ಕಣ್ಪುಟ, ಎಲ್ಲ ಮುಗ್ದೋಗಿದೆ. ಏನು ಮುಗ್ದಿಲ್ಲ ದೊಡ್ಡಪ್ಪ, ಈಗ ಶುರುವಾಗ್ತದೆ. ನೀನಂತೂ ತೋರಿಸ್ತೀನಿ ಅಂತ ಹೇಳ್ತಿದ್ನಲ್ಲ, ಆ ಕಾಲ ಈಗ ಬಂದಿದೆ. ಇನ್ನು ಮುಂದೆ ನನ್ನ ಇಷ್ಟದ ಪ್ರಕಾರನೇ ನಡಿಬೇಕು. ಚೂರು ನಿನ್ನಪ್ಪ ಸುಮ್ಮನೆ ಬಿಡಲ್ಲ, ಹಾಕ್ಕೊಂಡು ಒದಿತಾನೆ. ನೀನಿದೆಯಲ್ಲ ದೊಡ್ಡಪ್ಪ, ಸಹಾಯ ಮಾಡ. ನಾನ ಇಲ್ಲಪ್ಪ, ಈ ವಿಚಾರಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನೀನು ನನಗೇನು ಹೇಳಲೂ ಇಲ್ಲ, ನಾನೇನು ಕೇಳಿಸ್ಕೊಂಡೂ ಇಲ್ಲ. ಭಾರ್ಗವಿ ಹೇಳ್ತಾ ಇದ್ಲು ಅವನ ವಿಚಾರಕ್ಕೆ ಹೋಗ್ಬೇಡಿ ಅಂತ. ನಾನೇ ದಡ್ಡ ಕೇಳಿಸ್ಕೊಳ್ಳೇ ಇಲ್ಲ. ನೀನು ನನ್ನ ಬುಡಕ್ಕೆ ಬಿಸಿನೀರು ಸುರಿತಾ ಇದೆಯಲ್ಲಪ್ಪ, ಈ ವಿಚಾರದಲ್ಲಿ ನಾನಿಲ್ಲಪ್ಪ. ಏನಂತ ನಿನ್ ಗಂಡ? ಅವ್ರಿಗೂ ಇಲ್ಲಿ ಬರೋದಕ್ಕೆ ಆಸೆ, ಆದರೆ ಕೆಲಸದ ಒತ್ತಡ ಜಾಸ್ತಿ ಅಂತೆ. ಯಾವಾಗ ಫೋನ್ ಮಾಡಿದ್ರು ಇದನ್ನೇ ಹೇಳ್ತಿರ್ತಾರಪ್ಪ. ಅದರಲ್ಲೂ ನಿಮ್ಮನ್ನಂತೂ ತುಂಬಾ ಮಿಸ್ ಮಾಡ್ಕೋತಾರಂತೆ. ರಾಕೇಶ ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದಾನ? ಹಾಪ, ನಿಜವಾಗ್ಲೂ? ಹೌದಪ್ಪ. ಅಶ್ವಿನಿ, ನೀನು ಇಷ್ಟು ದಿನ ಇಲ್ಲಿ ಬಂದು ಇರೋದಕ್ಕೆ ಬಿಟ್ಟಿದ್ದಾನಲ್ಲ ರಾಕೇಶ, ಸಂತೋಷ. ನೀನು ಅಮೆರಿಕದಲ್ಲಿ ಇದ್ದಿದ್ರೆ ನನಗೂ ಬೇಕಾದಾಗ ನೋಡೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ದಿನಕ್ಕೆ ಬಂದಿದ್ದು ಒಳ್ಳೇದೇ ಆಯಿತು. ಅಶ್ವಿನಿ, ರಾಕೇಶ್ಗೊಂದು ಫೋನ್ ಮಾಡಿಕೊಡು, ಥ್ಯಾಂಕ್ಸ್ ಆದರೂ ಹೇಳ್ತೀನಿ. ಅಪ್ಪ, ಈಗ ಅಲ್ಲಿ ಬೆಳಗಿನ ಜಾವ ಅಲ್ವಾ? ಅದು ಅಲ್ಲದೆ ಅವರು ನಾನೇ ನಿನಗೆ ಫೋನ್ ಮಾಡ್ತೀನಿ, ನೀನಾಗಿ ಫೋನ್ ಮಾಡೋದು ಬೇಡ, ನನಗೆ ಬ್ಯುಸಿ ಇದ್ದರೆ ತೆಗಿಯೋಕ್ಕಾಗಲ್ಲ, ಆಮೇಲೆ ನಿಂಗೆ ಬೇಜಾರಾಗುತ್ತೆ ಅಂತ ಹೇಳಿದ್ದಾರೆ. ಅಪ್ಪ, ಶಿಸ್ತಿನ ವಿಷಯದಲ್ಲಿ ರಾಕೇಶ್ದು ನಿಮ್ಮದೇ ಪಾಲಿಸಿ. ಅಮ್ಮನೂ ರಾಕೇಶ್ ಹತ್ರ ಮಾತಾಡಬೇಕು, ಫೋನ್ ಮಾಡಿಕೊಡು ಅಂದ್ಲು. ಅವ್ರಿಗೂ ರಾಕೇಶ್ ಹತ್ರ ಮಾತಾಡೋದಕ್ಕೆ ಆಸೆ. ಸರಿ ಮಗಳೇ, ಇನ್ನೊಂದ್ಸರಿ ಫೋನ್ ಮಾಡಿದ್ರೆ ಕೊಡೋದಕ್ಕೆ ಮರಿಬೇಡ. ಹಾ, ಖಂಡಿತಪ್ಪ. ತಿಂಡಿ ಬಡಿಸಿದ್ದೀನಿ, ಬಂದು ತಿನ್ನಿ. ಯಾಕೆ ಅಲ್ಲಿ ಕೂತಿದ್ದೀರಾ? ಬೇಡ, ನನಗೆ ತಿಂಡಿ ಬೇಡ, ನಾನು ತಿನ್ನೋದಿಲ್ಲ. ಯಾಕೆ? ಯಾಕೆಂತ ನನಗೆ ಗೊತ್ತು, ನನಗೆ ತಿಂಡಿ ಬೇಡ ಅಷ್ಟೇ. ಅಪ್ಪ, ಏನಾಯ್ತು ಇವಾಗ? ಬನ್ನಿ ತಿಂಡಿ ತಿನ್ನಿ. ನಿಮ್ಮಮ್ಮನ ಕೇಳು, ಚೆನ್ನಾಗಿ ಗೊತ್ತು, ನನಗೆ ತಿಂಡಿ ಬೇಡಮ್ಮ. ಅಪ್ಪ, ಇನ್ನು 2 ನಿಮಿಷ ಅಷ್ಟೇ. ಅಮ್ಮ ಅಳೋಕ್ ಶುರು ಮಾಡಿದ್ರೆ ಅಕ್ಕಪಕ್ಕದವ್ರು 10 ಜನ ಬರ್ಬೇಕಾಗತ್ತೆ ಅವಳನ್ನ ಸಮಾಧಾನ ಮಾಡೋಕ್ಕೆ. ಹೇಳಿಪ್ಪ, ಏನಾಯ್ತು? ಸಿಂಧು, ನಾನು ಬೆಳಕಿಂದ ಕಾಯ್ತಾ ಇದ್ದೀನಿ, ನನ್ನ ಕೈ ಸಿಕ್ಕಿಲ್ಲ ಅವನು. ಸಿಂಧು, ನಿನಗೇನಾದರೂ ಅವನು ಕನಕಾಂಬ್ರ ಹೂವ ಮರ ಸಿಕ್ಕರೆ ಅವ್ನು ತಾಕೀತು ಮಾಡು, ಬೀದಿಗೆ ಬರಬೇಡ ಅಂತ ಹೇಳಿದ್ದೀನಿ. ವೀರೇಂದ್ರ, ನೀನು ಡ್ರೈವರ್ ಹೇಳು, ಅವ್ನು ಸೈಕಲ್ ಕಂಡ್ರೆ ಪಂಚರ್ ಮಾಡ್ಬಿಡು ಅಂತ ಹೇಳು. ಆಯ್ತಪ್ಪ. ನಡ್ಬೇಡ ಕಣಯ್ಯ.
ತಿಂಡಿ ತಿನ್ಬೇಕಾದ್ರೆ ಕನಕಾಂಬರ ಏನಾದ್ರು ನೋಡಿದ್ರೆ ಟೇಸ್ಟೇ ಬದಲಾಗ್ತದೆ. ಆಯ್ತು, ತೆಗ್ದಿದ್ದೀನಿ. ಈಗ ಬಂದು ತಿನ್ನಿ, ನಿಮ್ಮ ಟೇಸ್ಟ್ ವಾಪಸ್ ಬಂದಿರತ್ತೆ. ಹೀಗೆ ಈಗ ತಿಂಡಿ ರುಚಿಸುತ್ತೆ. ಹೀಗೆ ಈಗ ನಗಬೇಕು, ಮಲ್ಲಿಗೆ ಹೋಗ್ಬಿಡ್ಬೇಕು. ರೀ, ಮಗ್ದು ಬಂಗಾರ ಮಾಡ್ಸಕ್ ಹಾಕಿ, ಆಮೇಲೆ ಕೊಡೋರ್ಗೆಲ್ಲ ಸೀರೆ ತರೋದಕ್ಕೆ ಹೋಗೋಣ. ಮದ್ವೆ ಸೀರೆ ಹೇಗಿರ್ಬೇಕು ಅಂತ ಗೊತ್ತು ಮಾಡಿದಾಗಿದೆಯಲ್ಲ, 1 ತಿಂಗಳು ಹೇಗೆ ಹೊರಟೋಗುತ್ತೋ ಗೊತ್ತೇ ಆಗಲ್ಲ. ನೀವು ನಿಧಾನ ಮಾಡಿದ್ರೆ ಅಂತೂ ಗೊತ್ತು. ಸುಮ್ಮನಿರೆ, ಏನಾದ್ರೆ ಕೇಳಿಸ್ಕೊಂಡೇನೋ? ಸಾವಿರ ಕೆಲಸ ಇದೆ. ಮೊದಲು ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬೇಕು. ಧರ್ಮರಾಜ್ ಹೇಳಿದ್ದೀನಿ, ಅದೊಂದು ತಂದು ಹೋಗಿ ಬರ್ಬೇಕಪ್ಪ. ಬೀಗ್ರದ ಪ್ರಿಂಟಿಂಗ್ ಪ್ರೆಸ್ ಇದೆಯಲ್ಲಪ್ಪ, ಅವನ್ನೇ ಹೇಳೋದಾಯ್ತು, ಅವರೇ ಪ್ರಿಂಟ್ ಮಾಡಿಸ್ಕೊಡ್ತಾರೆ. ತಮಾಷೆ ಮಾಡ್ತಾ ಇದ್ದೀನಿ. ಪ್ರಿಂಟಿಂಗ್ ಪ್ರೆಸ್ ಇದೆ ಅಂತ ಜಾನಕಿ ರಾಮನ ಹತ್ರ ಮದುವೆ ಕಾರ್ಡ್ ಪ್ರಿಂಟ್ ಮಾಡೋದು ಹೇಳಕ್ಕಾಗುತ್ತಿದೆಯಾ? ಅವನಿಷ್ಟು ದೊಡ್ಡ ಪ್ರೊಫೆಷನ್ ಅಂತ ಗೊತ್ತಾಗಿದ್ಯಾ? ಬೀರು, ನಿಮ್ಮ ಅಪ್ಪ ಹೇಳಿದ ಕೆಲಸ ಮಾಡೋಕ್ಕಾಗೋದಾದ್ರೆ ಮಾಡು. ಅವ್ರ ಫ್ರೆಂಡ್ ಜಾನಕಿ ರಾಮ್ ಅವ್ರ ಬಗ್ಗೆ ಏನು ಮಾತಾಡಬೇಡ, ಅವ್ರಿಗೆ ಸಿಟ್ಟು ಬರತ್ತೆ. ಸಿಟ್ಟು ಅನ್ಬೇಕಂತೀನಿ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಹಾಂ ನೋಡಿಯಾ, ಮದುವೆ ಕಾರ್ಡ್ ಪ್ರಿಂಟ್ ಮಾಡಿಬಿಟ್ರೆ ಅರ್ಧ ಕೆಲಸ ಮುಗಿದಂಗೆ. ಅದೊಂದು ಕೆಲಸ ಮಾಡ್ಕೊತೀನಿ. ನೀವೇ ಯೋಚನೆ ಮಾಡ್ತೀರಪ್ಪ, ಅದೇನೇನು ಕೆಲಸ ಇದೆ ಹೇಳಿ ನಾನು ಮಾಡಿಸ್ತೀನಿ. ಸ್ಟೇಷನ್ನಲ್ಲಿ ಪೇದೆಗಳು ಖಾಲಿ ಬಿದ್ದಿರ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಹೇಳಿದ್ರೆ ಮಾಡಿ ಮುಗಿಸ್ತಾರೆ. ನೀನೇ ಮಾಡಪ್ಪ, ಹಾಗೆಲ್ಲ ಬೇರೆ ಹತ್ರ ಕೆಲಸ ಮಾಡಿಸ್ಬಾರ್ದು. ಅಪ್ಪ, ಯಾರ್ಯಾರ ಹತ್ರ ಏನೇನು ಕೆಲಸ ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀವು ಯಾವ ವಿಚಾರಕ್ಕೆ ತಲೆ ಕೆಡಿಸ್ಕೋಬೇಕು. ಅದೇನೇನು ಕೆಲಸ ಆಗ್ಬೇಕು ಹೇಳಿ ನಾನು ಮಾಡ್ತೀನಿ. ಅಪ್ಪ, ನಿಮ್ಗೆ ಏನಾದರೂ ಓಡಾಡೋದಕ್ಕೆ ಡ್ರೈವರ್ ಬೇಕಾ ಹೇಳಿ ನಾನು ಕಳಿಸ್ಕೊಡ್ತೀನಿ. ತಂಗಿ ಮದುವೆ ಚೆನ್ನಾಗಪ್ಪ. ಇರು, ನನಗೂ ತುಂಬ ಓಡಾಡೋದಕ್ಕಿರತ್ತೆ. ಆಟೋನೋ ಕಾರೋ ಯಾವುದಾದ್ರೂ ವ್ಯವಸ್ಥೆ ಮಾಡೋ. ಯಾರು ಅಪ್ಪ, ನಮ್ಮ ಸ್ಟೇಷನಿಂದ ಪೇದೆ ವೀರಣ್ಣ ಇರಬೇಕು. ಮಾಗಡಿಯಿಂದ ಫ್ರೆಶ್ ಆಗಿ ತರಕಾರಿ ತರಕ್ಕೆ ಹೇಳಿದ್ದೆ. ಎಲ್ಲ ಜಾನಕಿ ಗೊತ್ತಾದ್ರೆ ನನ್ನೆಲ್ಲರ ಬಗ್ಗೆ ತಪ್ಪು. ಪೊಂಗಲ್ ಯಾರು ಮಾಡಿದ್ದು? ಯಾಕೆ, ಚೆನ್ನಾಗಿದೆಯಲ್ಲ? ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು? ಭಾರ್ಗವಿ, ನೀನ್ ಮಾಡಿದ್ದ? ಭಾವ ಅವರೇ ಮಾಡಿದ್ದು. ಹಾ, ತುಂಬಾ ಚೆನ್ನಾಗಿದೆ. ಜಾನಕಿ, ವಾರದಲ್ಲಿ 2 ದಿವಸ ಇದನ್ನು ಮೆನುಲ್ ಸೇರಿಸ್ಬೇಡ, ತುಂಬಾ ಚೆನ್ನಾಗಿದೆ. ಭಾರ್ಗವಿ, ದೋಸೆನೂ ಹೀಗೆ ಮಾಡ್ತೀಯ, ತುಂಬಾ ಚೆನ್ನಾಗಿ. ಜಾನಕಿ, ದೋಸೆನೂ ಚೆನ್ನಾಗಿ ಮಾಡ್ತಾಳತ್ತೆ. ವಾರದಲ್ಲಿ 1 ದಿವಸ ಅದನ್ನು ಸೇರಿಸ್ಬೇಡ. ತಿನ್ನೋದೊಂದೇ ವಿಷಯ ಅಲ್ಲ. ಲಕ್ಷ್ಮಣ್, ನಾಳೆಯಿಂದ 2 ದಿನ ರಜೆ ಹಾಕ್ಬಿಡು. ಸೀರೆ, ಬಟ್ಟೆ, ಬರೆ, ಬಂಗಾರ ಎಲ್ಲ ತಗೋಬೇಕು. ಎಲ್ಲರೂ ಡಿಸೈಡ್ ಮಾಡಿದ್ದಾಗಿದೆ. ಅಪ್ಪ, ಸೀರೆ ತಗೊಳ್ಳೋದಕ್ಕೆ ಕಂಚಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಕಂಚಿ ಸಿಲ್ಕ್ಸ್ ಅಂದ್ರೆ ಫೇಮಸ್ ಅಲ್ವಾ? ನನಗೆ ಬರೋಕ್ಕಾಗಲ್ಲ. ಆಫೀಸಿಗೆ ರಜಾ ಹಾಕ್ಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಅಪ್ಪ, ಮದುವೆಗೂ 2 ದಿವಸ ರಜಾ ಅಂತೆ. ವೆರಿ ಗುಡ್. ನೋಡಿಪ್ಪ ಹೇಗ್ ಮಾತಾಡ್ತಾನೆ. ಮದ್ವೆ ಆಗ್ತಿರೋದು ಇವ್ನ್ ತಾನೆ, ಬರಲ್ಲ ಅಂದ್ಬಿಟ್ರೆ? ನೋಡ್ರಿ ಇವನನ್ನ, ನಾವೇನೇ ಹೇಳಿದ್ರು ಎಲ್ಲದಕ್ಕೂ ಬೇಡ ಅಂತಾನೆ ಹೇಳ್ತಾ ಇದ್ದಾನೆ. ನೀವೇ ಹೇಳಿ ಅವನಿಗೆ, ಶಂಕದಿಂದ ಬಂದ್ರೇನೆ ತೀರ್ಥ. ರಾಜೀವಿ, ಅವನು ನನ್ನ ಮಗ. ಅವನಿಗೂ ಈ ಅದ್ದೂರಿ ದುಂದು ವೆಚ್ಚ ಎಲ್ಲ ಇಷ್ಟ ಆಗಲ್ಲ. ಅಶ್ವಿನಿ, ಮದುವೆ ಸೀರೆಗಂತ 75,000 1 ಲಕ್ಷ ಕೊಡೋದು ಬರೀ ವೇಸ್ಟು. ಆಮೇಲೆ ಅದು ನೋಡೋ ಅವಕಾಶ ಬರುತ್ತಾ? ಏನೋ ಕಂಚಿಗೆಲ್ಲ ಹೋಗಬೇಕು, ವೇಸ್ಟ್ ಅದೆಲ್ಲ. ಹಾಗಲ್ಲಪ್ಪ, ಮದ್ವೆ ಗ್ರ್ಯಾಂಡ್ ಆಗಿ ಆಗ್ಬೇಕು ಅಂದ್ರೆ. ನಾನು ಆದರ್ಶವಾದಿ ಮಗಳೇ, ಯಾವುದಕ್ಕೂ ಅಗತ್ಯಕ್ಕಿಂತ ಜಾಸ್ತಿ ಖರ್ಚು ಮಾಡಬಾರ್ದು ಅಂತ ನಂಬಿದವನು, ಅದನ್ನೇ ಪಾಲಿಸ್ಕೊಂಡು ಬಂದಿರೋನು. ರಾಜೀವಿ, ನಮ್ಮ ಮದುವೆ ಹೇಗೆ ನಡೀತು ಅಂತ ನೆನಪಿದೆಯಲ್ಲ? ಶ್ರೀರಾಮನ್ ಮದುವೆನೂ ದೇವಸ್ಥಾನದಲ್ಲಿ ಸರಳವಾಗಿ ನಡೀತು. ಹೌದು ಲಕ್ಷ್ಮಣ್, ನನ್ಗದು ಇವತ್ತಿಗೂ ಖುಷಿನೇ. ದುಡ್ಡಿಲ್ಲ ಅಂದ್ರೆ ಬೇರೆ ಪ್ರಶ್ನೆ. ಅಶ್ವಿನಿ, ಇದು ದುಡ್ಡಿನ ಪ್ರಶ್ನೆ ಅಲ್ಲ, ತತ್ವದ ಪ್ರಶ್ನೆ. ಎಲ್ರಿಗೂ ಹೇಳ್ತಾ ಬಂದಿದ್ದೀನಿ, ದುಂದು ವೆಚ್ಚ ಮಾಡಬಾರ್ದು. ಮದುವೆ ಚೆನ್ನಾಗಿ ನಡಿಬೇಕು ಅನ್ನೋ ಆಸೆ ನನಗೂ ಇದೆ. ಸೀರೆ ಬೆಂಗಳೂರಲ್ಲೇ ತಗೋಬೋದು, ಬೇಕಾದಷ್ಟು ಅಂಗಡಿಗಳಿವೆ. ರಾಜೀವಿ, ನನ್ನ ಬಜೆಟ್ ಎಷ್ಟು ಅಂತ ಹೇಳ್ತೀನಿ, ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಳ್ಳಿ. ಎಲ್ಲರ ಹತ್ರ ನಂದೊಂದು ಮನವಿ. ಜಾನಕಿ ಮನೆ ಯಜಮಾನ,
ಅವನಿಗೆ ಕಟ್ಟೆ ಪಂಚೆ ಶಲ್ಯ ಗಿರಿಗಿರಿ ಇದು ಮಾತ್ರ ಕಂಚಿದೆ ತರಲು. ಅಪ್ಪ ನಾನು ಆಫೀಸ್ಗೆ ಹೋಗ್ತೀವಿ. ಹೋಗ್ಬಾ ಲಕ್ಷ್ಮಣ್, ಡ್ರೈವ್ ಮಾಡ್ತಾ ಫೋನಲ್ಲಿ ಮಾತಾಡ್ಬೇಡ. ರಾಜೀವಿ, ಇಲ್ಲಿಂದ ಹೊರಡ್ತಾನೆ ಶುರು ಆಗುತ್ತೆ ಫೋನಲ್ಲಿ ಮಾತುಕತೆ ಸಿಂಧು ಜೊತೆ. ಇಲ್ಲಪ್ಪ. ಹೌದಾ ಲಕ್ಷ್ಮಣ್, ನೀನ್ ಕಾರಲ್ಲಿ ಹೋಗ್ತಾ ಸಿಂಧು ಬಿಸಿ ಬೇಳೆ ಪಾಕಿಟ್ ಕಾಯ್ತಾ ನಿಂತಿರ್ತಾಳ. ಅತ್ತಿಗೆ ಅಂತ ಅವಳ ಮುಖ ನೋಡ್ತೀಯ, ನನಗೆಲ್ಲ ಗೊತ್ತಾಗುತ್ತೆ. ನೀವು ಇದನ್ನ ಕೇಳ್ತಾ ಇದ್ದೀರಾ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಮಕ್ಕಳು ಸಂತೋಷವಾಗಿರ್ಬೇಕು. ಈಗಿನ ಕಾಲದ ಹುಡುಗರು ನೋಡ್ಬೇಕು, ಮಾತಾಡಿಸ್ಬೇಕು ಅನ್ಸುತ್ತೆ. ಕೆಲವೊಂದು ವಿಷಯಕ್ಕೆ ನಾವು ಕಟ್ಟುಪಾಡು ಹಾಕ್ಬಾರ್ದು. ಅಪ್ಪ ನಾನು ಹೊಡ್ತೀನಿ. ಸರಿ ಹೋಗ್ಬಾ, ಹುಷಾರು. ಅಶ್ವಿನಿ, ರಾಕೇಶ್ಗೆ ಫೋನ್ ಮಾಡಿ ಮದುವೆಗೆ ಬರೋಕ್ಕೆ ಕೇಳು. ಆಮೇಲೆ ಪುಟ್ಸೋತಿಲ್ಲ, ರಜಾ ಸಿಕ್ಕಿಲ್ಲ ಅಂದರೆ ನನಗೆ ಇಷ್ಟ ಆಗಲ್ಲ. ಟಿಕೆಟ್ ಈಗಲೇ ಬುಕ್ ಮಾಡೋಕ್ಕೆ ಹೇಳು. ಅವನ್ನ ತರಿಸೋದು ನನ್ನ ಜವಾಬ್ದಾರಿ. ಅಪ್ಪ ಅವ್ರ ಕೆಲಸ ಆಫೀಸ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಮನೆಗೂ ಅಷ್ಟೇ ಕೊಡಬೇಕು ಅಂತ ಹೇಳು. ಬೇಕಿದ್ರೆ ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ಬೇಡಪ್ಪ, ನಾನೇ ಫೋನ್ ಮಾಡ್ತೀನಿ. ಅಶ್ವಿನಿ, ಇದು ಬರೀ ಮಾವನ್ ಮಾತಲ್ಲ, ಈ ಮನೇಲಿ ಎಲ್ಲರೂ ಹೇಳ್ತಾ ಇರೋದು. ಮರಿಬೇಡ. ಮಾವ ಬಿಡ್ಬೇಡಿ, ರಾಕೇಶ್ ತಪ್ಪಿಸ್ಕೊಂಡ್ಬಿಡ್ತಾರೆ. ಹಾಂ, ಗುಡ್ ಮಾರ್ನಿಂಗ್. ಹೇಳು ಜನಕ್ಕೆ. ನಮಸ್ಕಾರ ಪ್ರಸನ್ನ, ಹೇಗಿದ್ದಾನೆ ನಮ್ಮ ಲಕ್ಷ್ಮಣ? ನೀನೇನು ಚಿಂತೆ ಮಾಡಬೇಡ. ಪ್ರಸನ್ನ ಕುಮಾರ್ ಜೊತೆ ಬಿಟ್ಟಿದೆಯಲ್ಲ, ನಿಶ್ಚಿಂತೆಯಿಂದ ಇರು. ಆ ನಂಬಿಕೆ ಇದೆ ಪ್ರಸನ್ನ. ನಂಬಿಕೆ ಇದೆಯಲ್ಲ? ನಮಸ್ಕಾರ. ಆಗ್ತಾ ಇಲ್ಲ. ಕೆಲಸ ಮಾಡೋದಕ್ಕೆ ಒಂಚೂರು ನೋಡಿಲ್ಲ. ಆದ್ಮೇಲೆ ಯಾಕೆ ಹೋಗಿ ಆಫೀಸ್ಗೆ? ಆಗಲ್ಲ ಅಂತೀನಿ, ಫೋನ್ ಮಾಡ್ತೀನಿ. ಫೋನ್ ಆದರೂ ಯಾಕೆ ಮಾಡಬೇಕು? ಹೋಗಲ್ಲ ಅಷ್ಟೇ. ಇಲ್ಲ, ಇನ್ಫಾರ್ಮ್ ಮಾಡಬೇಕು. ಇಲ್ಲ ನಾನು ಮನೆಗೆ ಹೋಗ್ಬಂದು ಫೋನ್ ಮಾಡಿದ್ರೆ ಕಷ್ಟ. ಹೇಳಿಬಿಡ್ತೀನಂತೆ. ಹಲೋ. ಪ್ರಸನ್ನ ಕುಮಾರ್. ಗುಡ್ ಮಾರ್ನಿಂಗ್ ಸರ್. ಆಯಿತು, ಮಾತಾಡಿ. ನಾನು ಲಕ್ಷ್ಮಣ್ ಸರ್. ಲಕ್ಷ್ಮಣ್ ಮಾತಾಡ್ತಿದ್ದೀನಿ. ಏನು ಇನ್ನು ಆಫೀಸಿಗೆ ಬಂದಿಲ್ವಾ? ಎಲ್ಲಿಂದ ಫೋನ್ ಮಾಡ್ತಿದ್ದೀರಿ? ಇವತ್ತು ದೇವಕ್ಕಿ ಇಂಡಸ್ಟ್ರೀಸ್ ಕೇಸ್ ಇತ್ತಲ್ವ? ಸಾರಿ ಸರ್, ಇವತ್ತು ಆಫೀಸಿಗೆ ಬರಕ್ಕೆ ಆಗ್ತಿಲ್ಲ. ನಮ್ಮ ಅಪ್ಪ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. ಬೆಳಗ್ಗೆ ಹೇಳೋದಲ್ವನ್ರಿ? ಈಗ ಫೋನ್ ಮಾಡಿ ಹೇಳಿದ್ರೆ ಆ ಕೇಸ್ ಯಾರು ಮಾಡ್ತಾರೆ? ಸಾರಿ ಸರ್, ಇದ್ದಕ್ಕಿದ್ದಾಗೆ ಅಪ್ಪ. ಸರಿ ಸರಿ, ಇನ್ನು ಮುಂದೆ ಹೀಗೆಲ್ಲ ಮಾಡಬೇಡಿ. ವಿದೌಟ್ ನೋಟಿಸು ರಜಾ ಹಾಕೋಕ್ಕಾಗಲ್ಲ ಅಂತ ನಿಮ್ಮ ತಂದೆಗೂ ಹೇಳಿ. ಓಕೆ ಸರ್. ಸರಿ ಸರ್. ಗಣೇಶ್ ಸರ್. ಗಣೇಶ್ ಸರ್. ಲಕ್ಷ್ಮಣ್ ಆಫೀಸಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ಅಂದರೆ ಇನ್ವಾಲ್ವ್ಮೆಂಟ್ ಹೇಗಿದೆ? ಸರ್ ಅದು ನಾನು ಹೇಳ್ತೀನಿ ಸರ್. ಅವ್ನು ವಿಚಿತ್ರ ಮನುಷ್ಯ ಸರ್. ಏನೋ ಬರೀ ಕೂಗ್ತಾನೆ, ಏನೋ ಫೋನ ಮಾತಾಡ್ತಾನೆ. ಅವ್ನು ಏನು ಮಾಡ್ತಾನೆ ಅಂತ ಗೊತ್ತಲ್ಲ ಸರ್. ಸರ್, ಇವ್ರು ಹೇಳಿದಷ್ಟು ಸಮಸ್ಯೆ ಇಲ್ಲ ಸರ್. ಹೇಳಿದ್ದನ್ನ ಕೆಲಸ ಮಾಡ್ತಾರೆ. ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಸರ್. ಜಾನಕಿ ಈಗ ತಾನೇ ಫೋನ್ ಮಾಡಿದ್ದಲ್ಲ,
ಅಪ್ಪ ನೋಡಿದ್ರೆ ಮಗ ದೊಡ್ಡ ಲಾಯರ್ ಆಗಬೇಕು ಅಂತಾನೆ, ಮಗ ನೋಡಿದ್ರೆ ಹೀಗೆ ಯಾವುದಕ್ಕೂ ಜಾನಕಿ ಹತ್ರ ನೇರವಾಗಿ ಮಾತಾಡೋದಿಲ್ಲ.